ನನ್ನ ನಮಸ್ಕಾರ. ಇವತ್ತು ನಾವು 5ನೇ ತರಗತಿಯ 5 ಅಂಕಿಯ ಸಂಖ್ಯೆಗಳು ಅಧ್ಯಾಯ 1 ಅಭ್ಯಾಸ 1.1 ಲೆಕ್ಕಗಳನ್ನು ಇವತ್ತು ನಾವು ಬಿಡಿಸೋಣ. ಪ್ರಶ್ನೆ 1. ಸೂಕ್ತ ಸ್ಥಳದಲ್ಲಿ ಅಲ್ಪವಿರಾಮ ಚಿಹ್ನೆಯನ್ನು ಸೇರಿಸಿ ಕೊಟ್ಟಿರುವ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ. ಇದರಲ್ಲಿ 1ನೆಯದು, ಇಲ್ಲಿ 32,894 ಸಂಖ್ಯೆ ಇದೆ. ಇಲ್ಲಿ ನಾವು ಅಲ್ಪ ವಿರಾಮ ಚಿಹ್ನೆಯನ್ನು ಇಡಬೇಕು. ಅಂದರೆ ನಾವು ಇಲ್ಲಿ ಬಿಡಿ 10 100, ಇಲ್ಲಿ 100ರ ನಂತರ ನಾವು ಅಲ್ಪ ವಿರಾಮ ಚಿಹ್ನೆಯನ್ನು ಇಡೋಣ. ಈಗ ಇದನ್ನು ನಾವು ಪದಗಳಲ್ಲಿ ಬರೆಯಬೇಕು. 32,894 32,894 ನಾವು ಇಲ್ಲಿ ಪದಗಳಲ್ಲಿ ಬರೆದಿದ್ದೇವೆ. ನೆಕ್ಸ್ಟ್ 18,415 ಇಲ್ಲಿ ನಾವು ಬಿಡಿ 10 100, 100ರ ನಂತರ ಅಲ್ಪವಿರಾಮ ಚಿಹ್ನೆಯನ್ನು ಇಲ್ಲಿ ಇಟ್ಟಿದ್ದೇವೆ. ಈಗ ಇದನ್ನು ನಾವು ಪದಗಳಲ್ಲಿ ಬರೆಯೋಣ. 18,415. ನೆಕ್ಸ್ಟ್ 99,999. ಈಗ ಇಲ್ಲಿ ನಾವು ಬಿಡಿ 10 100, ಇಲ್ಲಿ 100ರ ನಂತರ ಅಲ್ಪವಿರಾಮ ಚಿಹ್ನೆಯನ್ನು ಕೊಡೋಣ. ಇದನ್ನು ನಾವು ಪದಗಳಲ್ಲಿ ಬರೆಯೋಣ. 99,999. ನೆಕ್ಸ್ಟ್ 40,003 ಇಲ್ಲಿ ನಾವು ಬಿಡಿ 10 100, 100ರ ನಂತರ ಇಲ್ಲಿ ಅಲ್ಪವಿರಾಮ ಚಿಹ್ನೆಯನ್ನು ಕೊಡೋಣ. ಈಗ ಇದನ್ನು ನಾವು ಪದಗಳಲ್ಲಿ ಬರೆಯೋಣ. 40,000 ಇಲ್ಲಿ 10ರ ಸ್ಥಾನದಲ್ಲಿ ಹಾಗೂ 100ರ ಸ್ಥಾನದಲ್ಲಿ ಯಾವುದೂ ಸಂಖ್ಯೆ ಇಲ್ಲ. ಇದು 0ಗೆ ಬೆಲೆ ಇಲ್ಲ. ಹಾಗಾಗಿ ನಾವು ಇದನ್ನು ಹೇಗೆ ಬರೆಯಬೇಕೆಂದರೆ ಪದಗಳಲ್ಲಿ 40,003. ಪ್ರಶ್ನೆ 2. ಕೆಳಗಿನವುಗಳನ್ನು ಸಂಖ್ಯಾರೂಪದಲ್ಲಿ ಬರೆಯಿರಿ. ಇಲ್ಲಿ ಪದಗಳಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಸಂಖ್ಯೆಯ ರೂಪದಲ್ಲಿ ಬರೆಯೋಣ. ಇದರಲ್ಲಿ 1ನೆಯದು 45,618. ಇದನ್ನು ನಾವು ಸಂಖ್ಯೆಯಲ್ಲಿ ಬರೆಯೋಣ. 45,618. ನೆಕ್ಸ್ಟ್ 82,003 ಈಗ ನಾವು ಇದನ್ನು ಸಂಖ್ಯೆಯ ರೂಪದಲ್ಲಿ ಬರೆಯೋಣ. 82,003 ಬಿಡಿ 10 100 1000 10,000 82,003. ನೆಕ್ಸ್ಟ್ 13,709 13,709 ಬಿಡಿ 10 100 1000 10,000 13,709. ನೆಕ್ಸ್ಟ್ 94,314 94,314 ಬಿಡಿ 10 100 1000 10,000 94,314. ಪ್ರಶ್ನೆ 3. ಈ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ. ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. 47,609 ಇಲ್ಲಿ ಈ ಸಂಖ್ಯೆಯನ್ನು ವಿಸ್ತರಿಸಿ ಬರೆದಿದ್ದಾರೆ. ಉಳಿದ ಸಂಖ್ಯೆಗಳನ್ನು ನಾವು ವಿಸ್ತರಿಸಿ ಬರೆಯಬೇಕು. ಇದನ್ನು ನಾವು ಉದಾಹರಣೆಯನ್ನು ನೋಡೋಣ. ಇದು 4 10,000ದ ಸ್ಥಾನದಲ್ಲಿದೆ. ಇಲ್ಲಿ 4 × 10,000 ಪ್ಲಸ್ 7 1000ದ ಸ್ಥಾನದಲ್ಲಿದೆ. ಬಿಡಿ 10 100 1000 7 × 1,000 ಪ್ಲಸ್ 6 100ರ ಸ್ಥಾನದಲ್ಲಿದೆ. ಬಿಡಿ 10 100 6 × 100 ಪ್ಲಸ್
0 10ರ ಸ್ಥಾನದಲ್ಲಿದೆ, ಬಿಡಿ 10. 0 ಇಂಟು 10 ಪ್ಲಸ್ 9 ಇಂಟು 1 ಅಂದರೆ 9 ಬಿಡಿ ಸ್ಥಾನದಲ್ಲಿದೆ. ಇದು 9 ಬಿಡಿ ಸ್ಥಾನದಲ್ಲಿದೆ. ಈಗ ನಾವು ಈ ಸಂಖ್ಯೆಯನ್ನು ವಿಸ್ತರಿಸಿ ಬರೆಯೋಣ. 19,203. ಮೊದಲು ನಾವು ಬಿಡಿ 10, 100, 1000, 10,000 ಇದು 1 10,000 ಸ್ಥಾನದಲ್ಲಿದೆ. ಹಾಗಾಗಿ ನಾವು 1 ಇಂಟು 10,000 ಇದು 1 10,000ದ ಸ್ಥಾನದಲ್ಲಿದೆ. ಬಿಡಿ 10, 100, 1000, 10,000 ಹಾಗಾಗಿ 1 ಇಂಟು 10,000. ಈಗ 9 ನೋಡೋಣ. 9 ಯಾವ ಸ್ಥಾನದಲ್ಲಿದೆ ನೋಡೋಣ. ಬಿಡಿ 10, 100, 1000 9,000ದ ಸ್ಥಾನದಲ್ಲಿದೆ. ಹಾಗಾಗಿ 9 ಇಂಟು 1,000. ನೆಕ್ಸ್ಟ್ 2 ಬಿಡಿ 10, 100 2 100ರ ಸ್ಥಾನದಲ್ಲಿದೆ. ಹಾಗಾಗಿ 2 ಇಂಟು 100. ನೆಕ್ಸ್ಟ್ 0 ಯಾವ ಸ್ಥಾನದಲ್ಲಿದೆ? ಬಿಡಿ 10 10ರ ಸ್ಥಾನದಲ್ಲಿದೆ. ಹಾಗಾಗಿ 0 ಇಂಟು 10. ನೆಕ್ಸ್ಟ್ 3 ಯಾವ ಸ್ಥಾನದಲ್ಲಿದೆ? ಬಿಡಿ ಸ್ಥಾನದಲ್ಲಿದೆ. ಹಾಗಾಗಿ 3 ಇಂಟು 1. ನೆಕ್ಸ್ಟ್ 77,777. ಈಗ ಈ ಸಂಖ್ಯೆಯು 7 ಯಾವ ಸ್ಥಾನದಲ್ಲಿದೆ? ಬಿಡಿ 10, 100, 1000, 10,000 7 10,000ದ ಸ್ಥಾನದಲ್ಲಿದೆ. ಹಾಗಾಗಿ 7 ಇಂಟು 10,000. ನೆಕ್ಸ್ಟ್ ಇದು ಯಾವ ಸ್ಥಾನದಲ್ಲಿದೆ? 7 ಬಿಡಿ 10, 100, 1000 7,000ದ ಸ್ಥಾನದಲ್ಲಿದೆ. ಹಾಗಾಗಿ 7 ಇಂಟು 1,000. ನೆಕ್ಸ್ಟ್ ಈ 7 ಯಾವ ಸ್ಥಾನದಲ್ಲಿದೆ? ಬಿಡಿ 10, 100 100ರ ಸ್ಥಾನದಲ್ಲಿದೆ. ಹಾಗಾಗಿ 7 ಇಂಟು 100 ಪ್ಲಸ್ ಇದು 7 ಯಾವ ಸ್ಥಾನದಲ್ಲಿದೆ? ಬಿಡಿ 10 10ರ ಸ್ಥಾನದಲ್ಲಿದೆ. 7 ಇಂಟು 10 ಪ್ಲಸ್ ಇದು ಬಿಡಿ ಸ್ಥಾನದಲ್ಲಿದೆ. ಹಾಗಾಗಿ 7 ಇಂಟು 1. ನೆಕ್ಸ್ಟ್ 38,294. ಈಗ 3 ಯಾವ ಸ್ಥಾನದಲ್ಲಿದೆ? ಬಿಡಿ 10, 100, 1000, 10,000 10,000ದ ಸ್ಥಾನದಲ್ಲಿದೆ. 3 ಇಂಟು 10,000 ಪ್ಲಸ್ 8 ಯಾವ ಸ್ಥಾನದಲ್ಲಿದೆ? ಬಿಡಿ 10, 100, 1000 8,000ದ ಸ್ಥಾನದಲ್ಲಿದೆ. ಹಾಗಾಗಿ 8 ಇಂಟು 1,000 ಪ್ಲಸ್ 2 ಯಾವ ಸ್ಥಾನದಲ್ಲಿದೆ? ಬಿಡಿ 10, 100 2 100ರ ಸ್ಥಾನದಲ್ಲಿದೆ. ಹಾಗಾಗಿ 2 ಇಂಟು 100. ನೆಕ್ಸ್ಟ್ 9 ಯಾವ ಸ್ಥಾನದಲ್ಲಿದೆ? ಬಿಡಿ 10 9 10ರ ಸ್ಥಾನದಲ್ಲಿದೆ. ಹಾಗಾಗಿ 9 ಇಂಟು 10. ನೆಕ್ಸ್ಟ್ 4 ಬಿಡಿ ಸ್ಥಾನದಲ್ಲಿದೆ. ಹಾಗಾಗಿ 4 ಇಂಟು 1. ನೆಕ್ಸ್ಟ್ 40,005. ಇದು 4 ಯಾವ ಸ್ಥಾನದಲ್ಲಿದೆ? ಬಿಡಿ 10, 100, 1000, 10,000 4 10,000ದ ಸ್ಥಾನದಲ್ಲಿದೆ. ಹಾಗಾಗಿ 4 ಇಂಟು 10,000. ನೆಕ್ಸ್ಟ್ 0 ಯಾವ ಸ್ಥಾನದಲ್ಲಿದೆ? ಬಿಡಿ 10, 100, 1000 1000ದ ಸ್ಥಾನದಲ್ಲಿದೆ. ಹಾಗಾಗಿ 0 ಇಂಟು 1,000 ಪ್ಲಸ್ ಈ 0 ಯಾವ ಸ್ಥಾನದಲ್ಲಿದೆ? ಬಿಡಿ 10, 100 100ರ ಸ್ಥಾನದಲ್ಲಿದೆ. ಹಾಗಾಗಿ 0 ಇಂಟು 100 ಪ್ಲಸ್ ಈ 0 ಯಾವ ಸ್ಥಾನದಲ್ಲಿದೆ? ಬಿಡಿ 10 10ರ ಸ್ಥಾನದಲ್ಲಿದೆ. ಹಾಗಾಗಿ 0 ಇಂಟು 10 ಪ್ಲಸ್ 5 ಯಾವ ಸ್ಥಾನದಲ್ಲಿದೆ? ಬಿಡಿ ಸ್ಥಾನದಲ್ಲಿದೆ. ಹಾಗಾಗಿ 5 ಇಂಟು 1. ನೆಕ್ಸ್ಟ್ 59,163. ಹಾಗಾದರೆ ಈ 5 ಯಾವ ಸ್ಥಾನದಲ್ಲಿದೆ? ಬಿಡಿ 10, 100, 1000, 10,000 ಸ್ಥಾನದಲ್ಲಿದೆ. ಹಾಗಾಗಿ 5 ಇಂಟು 10,000 ಪ್ಲಸ್ 9 ಯಾವ ಸ್ಥಾನದಲ್ಲಿದೆ? ಬಿಡಿ 10, 100, 1000 1000 ಸ್ಥಾನದಲ್ಲಿದೆ 9. ಹಾಗಾಗಿ 9 ಇಂಟು 1,000 ಪ್ಲಸ್ 1 ಯಾವ ಸ್ಥಾನದಲ್ಲಿದೆ? ಬಿಡಿ 10, 100 100ರ ಸ್ಥಾನದಲ್ಲಿದೆ. ಹಾಗಾಗಿ 1 ಇಂಟು 100 ಪ್ಲಸ್ 6 ಯಾವ ಸ್ಥಾನದಲ್ಲಿದೆ? ಬಿಡಿ 10 10ರ ಸ್ಥಾನದಲ್ಲಿದೆ. ಹಾಗಾಗಿ 6 ಇಂಟು 10 ಪ್ಲಸ್ 3 ಬಿಡಿ ಸ್ಥಾನದಲ್ಲಿದೆ. 3 ಇಂಟು 1. ಪ್ರಶ್ನೆ 4. ಈ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ. ಉದಾಹರಣೆ 6 ಇಂಟು 10,000 ಪ್ಲಸ್ 1 ಇಂಟು 1,000 ಪ್ಲಸ್ 7 ಇಂಟು 100 ಪ್ಲಸ್ 9 ಇಂಟು 10 ಪ್ಲಸ್ 5 ಇಂಟು 1.
ಉತ್ತರ 61,795. ಇಲ್ಲಿ 6 10,000ದ ಸ್ಥಾನದಲ್ಲಿದೆ, 1 1000ದ ಸ್ಥಾನದಲ್ಲಿದೆ, ಬಿಡಿ 10 100 1000, 7 100ರ ಸ್ಥಾನದಲ್ಲಿದೆ, ಬಿಡಿ 10 100, 9 10ರ ಸ್ಥಾನದಲ್ಲಿದೆ, ಬಿಡಿ 10, 5 ಬಿಡಿ ಸ್ಥಾನದಲ್ಲಿದೆ, ಅಂದರೆ ಇದು 5 ಬಿಡಿ ಸ್ಥಾನದಲ್ಲಿದೆ. ಈಗ ನಾವು ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯೋಣ. 7 × 10,000 ಅಂದರೆ 7 10,000ದ ಸ್ಥಾನದಲ್ಲಿದೆ ಈಸ್ ಈಕ್ವಲ್ ಟು 7. ನೆಕ್ಸ್ಟ್ 2 1,000ದ ಸ್ಥಾನದಲ್ಲಿದೆ 2. 8 100ರ ಸ್ಥಾನದಲ್ಲಿದೆ 8. 3 10ರ ಸ್ಥಾನದಲ್ಲಿದೆ 3. 8 ಬಿಡಿ ಸ್ಥಾನದಲ್ಲಿದೆ. ಇಲ್ಲಿ 72,838. ಇಲ್ಲಿ ನೋಡೋಣ. ಬಿಡಿ 10 100 1000 10,000, 7 10,000ದ ಸ್ಥಾನದಲ್ಲಿದೆ, ಬಿಡಿ 10 100 1000, 2 1000ದ ಸ್ಥಾನದಲ್ಲಿದೆ, ಬಿಡಿ 10 100, 8 100ರ ಸ್ಥಾನದಲ್ಲಿದೆ, ಬಿಡಿ 10, 3 10ರ ಸ್ಥಾನದಲ್ಲಿದೆ, 8 ಬಿಡಿ ಸ್ಥಾನದಲ್ಲಿದೆ. ನೆಕ್ಸ್ಟ್ 4 × 10,000 ಅಂದರೆ 4 10,000ದ ಸ್ಥಾನದಲ್ಲಿದೆ, 0 1,000ದ ಸ್ಥಾನದಲ್ಲಿದೆ, 0 100ರ ಸ್ಥಾನದಲ್ಲಿದೆ, 0 10ರ ಸ್ಥಾನದಲ್ಲಿದೆ, 1 ಬಿಡಿ ಸ್ಥಾನದಲ್ಲಿದೆ. ಹಾಗಾಗಿ 40,001. ನೆಕ್ಸ್ಟ್ ಮೂರನೆಯದು 6 × 10,000 ಅಂದರೆ 6 10,000ದ ಸ್ಥಾನದಲ್ಲಿದೆ, 3 1000ದ ಸ್ಥಾನದಲ್ಲಿದೆ, 5 100ರ ಸ್ಥಾನದಲ್ಲಿದೆ, 1 10ರ ಸ್ಥಾನದಲ್ಲಿದೆ, 7 ಬಿಡಿ ಸ್ಥಾನದಲ್ಲಿದೆ ಈಸ್ ಈಕ್ವಲ್ ಟು 63,517. ಉತ್ತರ 63,517. ನೆಕ್ಸ್ಟ್ 1 × 10,000 ಅಂದರೆ 1 10,000ದ ಸ್ಥಾನದಲ್ಲಿದೆ, 1 1000ದ ಸ್ಥಾನದಲ್ಲಿದೆ, 4 100ರ ಸ್ಥಾನದಲ್ಲಿದೆ, 7 10ರ ಸ್ಥಾನದಲ್ಲಿದೆ, 4 ಬಿಡಿ ಸ್ಥಾನದಲ್ಲಿದೆ. 11,474. ಇದು 1 10,000ದ ಸ್ಥಾನದಲ್ಲಿದೆ, ಇದು 1 1000ದ ಸ್ಥಾನದಲ್ಲಿದೆ, 4 100ರ ಸ್ಥಾನದಲ್ಲಿದೆ, 7 10ರ ಸ್ಥಾನದಲ್ಲಿದೆ, ಬಿಡಿ 10, 4 ಬಿಡಿ ಸ್ಥಾನದಲ್ಲಿದೆ. ಪ್ರಶ್ನೆ 5. ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ಪುನಃ ಉಪಯೋಗಿಸದೆ 5 ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ಬರೆಯಿರಿ. ಇದರಲ್ಲಿ ಒಂದನೆಯದು 3, 1, 4, 7, 9. ಇದರಲ್ಲಿ ನಾವು ಮೊದಲನೆಯದಾಗಿ ಗರಿಷ್ಠ ಸಂಖ್ಯೆಯನ್ನು ಬರೆಯೋಣ. ಇದರಲ್ಲಿ ಈ ಅಂಕಿಗಳಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಇದು 9. ನೆಕ್ಸ್ಟ್ 9ಕ್ಕಿಂತ ಚಿಕ್ಕದು 7. ನೆಕ್ಸ್ಟ್ 4. ನೆಕ್ಸ್ಟ್ 3. ನೆಕ್ಸ್ಟ್ 1. 97,431 ಗರಿಷ್ಠ ಸಂಖ್ಯೆ. ಈಗ ನಾವು ಕನಿಷ್ಠ ಸಂಖ್ಯೆಯನ್ನು ನೋಡೋಣ. ಇದರಲ್ಲಿ ಅತಿ ಚಿಕ್ಕದು 1, ಇದಕ್ಕಿಂತ ದೊಡ್ಡದು 3. ನೆಕ್ಸ್ಟ್ 4. ನೆಕ್ಸ್ಟ್ 7. ನೆಕ್ಸ್ಟ್ 9. 13,479 ಕನಿಷ್ಠ ಸಂಖ್ಯೆ. 8, 1, 6, 2, 5. ಇದರಲ್ಲಿ ನಾವು ಮೊದಲು ಗರಿಷ್ಠ ಸಂಖ್ಯೆಯನ್ನು ನೋಡೋಣ. ಇದರಲ್ಲಿ ಈ ಅಂಕಿಗಳಲ್ಲಿ ಈ ಅಂಕಿ ದೊಡ್ಡದು 8. ನೆಕ್ಸ್ಟ್ ಇದಕ್ಕಿಂತ ಚಿಕ್ಕದು 6. ನೆಕ್ಸ್ಟ್ 6ಕ್ಕಿಂತ ಚಿಕ್ಕದು 5. 5ಕ್ಕಿಂತ ಚಿಕ್ಕದು 2. 2ಕ್ಕಿಂತ ಚಿಕ್ಕದು 1. 86,521 ಗರಿಷ್ಠ ಸಂಖ್ಯೆ. ಈಗ ನಾವು ಕನಿಷ್ಠ ಸಂಖ್ಯೆಯನ್ನು ಬರೆಯೋಣ. ಈ ಅಂಕಿಗಳಲ್ಲಿ ಅತಿ ಚಿಕ್ಕದು
1, ಒಂದಕ್ಕಿಂತ ದೊಡ್ಡದು 2, ಈ ಅಂಕಿಗಿಂತ ಸ್ವಲ್ಪ ದೊಡ್ಡದು 5, ನೆಕ್ಸ್ಟ್ 6, ನೆಕ್ಸ್ಟ್ 8. 12,568 ಕನಿಷ್ಠ ಸಂಖ್ಯೆ. ನೆಕ್ಸ್ಟ್ 70613. ನಾವು ಮೊದಲು ಗರಿಷ್ಠ ಸಂಖ್ಯೆಯನ್ನು ಬರೆಯೋಣ. ಇದರಲ್ಲಿ ದೊಡ್ಡ ಅಂಕಿಯು 7, ನೆಕ್ಸ್ಟ್ 6, ನೆಕ್ಸ್ಟ್ 3, ನೆಕ್ಸ್ಟ್ 1, ನೆಕ್ಸ್ಟ್ 0. 76,310 ಗರಿಷ್ಠ ಸಂಖ್ಯೆ. ಈಗ ನಾವು ಕನಿಷ್ಠ ಸಂಖ್ಯೆಯನ್ನು ಬರೆಯೋಣ. ಕನಿಷ್ಠ ಸಂಖ್ಯೆಯಲ್ಲಿ 1, 0, 3, 6, 7. 10,367 ಕನಿಷ್ಠ ಸಂಖ್ಯೆ. ನೆಕ್ಸ್ಟ್ 64570. ಈ ಅಂಕಿಗಳಲ್ಲಿ ದೊಡ್ಡ ಅಂಕಿ 7, ಇದಕ್ಕಿಂತ ಚಿಕ್ಕದು 6, 5, 4, 0. 76,540 ಗರಿಷ್ಠ ಸಂಖ್ಯೆ. ಈಗ ನಾವು ಕನಿಷ್ಠ ಸಂಖ್ಯೆಯನ್ನು ಬರೆಯೋಣ. ಮೊದಲು 4, 5, 0, 6, 7. 45,067 ಕನಿಷ್ಠ ಸಂಖ್ಯೆ. ಪ್ರಶ್ನೆ 6. ಕೋಷ್ಟಕವನ್ನು ಪೂರ್ಣಗೊಳಿಸಿರಿ. ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ. ಇಲ್ಲಿ 5 ಸಂಖ್ಯೆಗಳನ್ನು ನೀಡಿದ್ದಾರೆ. ಇದರಲ್ಲಿ ಮೊದಲನೆಯದು ಹಿಂದಿನ ಸಂಖ್ಯೆ ಹಾಗೂ ಮುಂದಿನ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ನಾವು ನಡುವಿನ ಸಂಖ್ಯೆಯನ್ನು ಯಾವುದು ಎನ್ನುವುದನ್ನು ಇಲ್ಲಿ ಬರೆಯೋಣ. ಇಲ್ಲಿ 57,838 ಇದೆ. ಇಲ್ಲಿ 57,840 ಇದೆ. ಇದು ಹಿಂದಿನ ಸಂಖ್ಯೆ ಹಾಗೂ ಮುಂದಿನ ಸಂಖ್ಯೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ನಡುವಿನ ಸಂಖ್ಯೆಯನ್ನು ಬರೆಯೋಣ. ಇಲ್ಲಿ 838, 57,838. ಹಾಗಾದರೆ ಇಲ್ಲಿ 57,839 ಬರುತ್ತದೆ. 57,838, 57,839, 57,840. ನೆಕ್ಸ್ಟ್ ಇಲ್ಲಿ ಹಿಂದಿನ ಸಂಖ್ಯೆಯನ್ನು ಕೊಟ್ಟಿಲ್ಲ. ಇಲ್ಲಿ ನಡುವಿನ ಸಂಖ್ಯೆ ಅಂದರೆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 18,376, 18,377. ಹಾಗಾದರೆ ಇಲ್ಲಿ ಹಿಂದಿನ ಸಂಖ್ಯೆ 18,375, 18,375, 18,376, 18,377. ನೆಕ್ಸ್ಟ್ ಮೂರನೆಯದು 40,779, 40,780. ಹಾಗಾದರೆ ಮುಂದಿನ ಸಂಖ್ಯೆ 40,781, 40,779, 40,780, 40,781. ನೆಕ್ಸ್ಟ್ 88,889. ಇಲ್ಲಿ ಸಂಖ್ಯೆಯನ್ನು ಕೊಟ್ಟಿಲ್ಲ. ಇಲ್ಲಿ 88,891 ಇದೆ. ಹಾಗಾದರೆ ಇದು 88,890. ನೆಕ್ಸ್ಟ್ 13,584, 13,585. ಹಾಗಾದರೆ ಮುಂದಿನ ಸಂಖ್ಯೆ 13,586. ಪ್ರಶ್ನೆ 7. ಸಂಖ್ಯೆ ಸರಣಿಯ ವಿನ್ಯಾಸ ಗುರುತಿಸಿ ಪೂರ್ಣಗೊಳಿಸಿರಿ. 23,344, 23,444, 23,544. ಈ ಮೂರು ಸಂಖ್ಯೆಗಳಲ್ಲಿ 100ರ ವ್ಯತ್ಯಾಸ ಇದೆ. ಇಲ್ಲಿ 344 ಇದ್ದಿದ್ದು ಇಲ್ಲಿ 444 ಇದೆ, ಹಾಗೂ ಇಲ್ಲಿ 544. ಇಲ್ಲಿ 100ರ ವ್ಯತ್ಯಾಸವಿದೆ. ಹಾಗಾಗಿ ನಾವು ಇಲ್ಲಿ 23,644 ಹಾಗೂ 23,744
ನೆಕ್ಸ್ಟ್ 15,790, 35,790, 55,790. ಈ ಮೂರು ಸಂಖ್ಯೆಗಳಲ್ಲಿ 20ರ ವ್ಯತ್ಯಾಸವಿದೆ. 15ರಲ್ಲಿ 20 ಕೂಡಿಸಿದರೆ 35, 35ರಲ್ಲಿ 20 ಕೂಡಿಸಿದರೆ 55. ಈಗ ನೆಕ್ಸ್ಟ್ ಇವು ಎರಡು ಸಂಖ್ಯೆಗಳನ್ನು ನಾವು ಬರೆಯೋಣ. 55ರಲ್ಲಿ 20 ಸೇರಿಸಿದರೆ 75, 75,790. 75ರಲ್ಲಿ 20 ಸೇರಿಸಿದರೆ 95, 95,790. ನೆಕ್ಸ್ಟ್ 88,888, 78,888, 68,888. ಈ ಮೂರು ಸಂಖ್ಯೆಗಳಲ್ಲಿ 10ರ ವ್ಯತ್ಯಾಸವಿದೆ. 88ರಲ್ಲಿ -78 ಮಾಡಿದರೆ 10 ಉಳಿಯುತ್ತದೆ. 78ರಲ್ಲಿ -68 ಮಾಡಿದರೆ 10 ಉಳಿಯುತ್ತದೆ. ಹಾಗಾಗಿ ನಾವು ಇಲ್ಲಿ 88, 78, 68, 58,888, 48,888. ನೆಕ್ಸ್ಟ್ 30,453, 33,453. ಇಲ್ಲಿ ಡ್ಯಾಶ್ ಇದೆ. ಇಲ್ಲಿ 39,453 ಹಾಗೂ ಇಲ್ಲಿ ನಾವು ಉತ್ತರವನ್ನು ಬರೆಯಬೇಕು. ಇಲ್ಲಿ 30ರಲ್ಲಿ 3 ಕೂಡಿಸಿದ್ದಾರೆ 33,453. 33ರಲ್ಲಿ ನಾವು ಇಲ್ಲಿ 3ರ ವ್ಯತ್ಯಾಸವಿದೆ. ಹಾಗಾಗಿ ನಾವು 33ರಲ್ಲಿ 3 ಕೂಡಿಸಿದರೆ 36,453. ಈ 36ರಲ್ಲಿ ನಾವು 3 ಕೂಡಿಸಿದಾಗ 39 ಆಗುತ್ತದೆ. 39,453. 39ರಲ್ಲಿ 3 ನಾವು ಕೂಡಿಸಿದರೆ 42,453. ನೆಕ್ಸ್ಟ್ 58,600, 62,600, 66,600. ಈ ಮೂರು ಸಂಖ್ಯೆಗಳಲ್ಲಿ 4ರ ವ್ಯತ್ಯಾಸವಿದೆ. ಇಲ್ಲಿ 58ರಲ್ಲಿ 4 ಕೂಡಿಸಿದ್ದಾರೆ 62 ಆಗುತ್ತದೆ. 62ರಲ್ಲಿ 4 ಕೂಡಿಸಿದರೆ 66, 66ರಲ್ಲಿ 4 ಕೂಡಿಸಿದರೆ 70, 70,600. 70ರಲ್ಲಿ 4 ಕೂಡಿಸಿದರೆ 74, 74,600. ಪ್ರಶ್ನೆ 8. ಕೆಳಗೆ ಕೊಟ್ಟಿರುವ ಸಂಖ್ಯೆಯನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. 30,435, 70,533, 20,411, 40,623. ಈಗ ನಾವು ಏರಿಕೆ ಕ್ರಮದಲ್ಲಿ ಬರೆಯಬೇಕು. ಹಾಗಾಗಿ ಮೊದಲು ನಾವು ಈ ಸಂಖ್ಯೆಗಳಲ್ಲಿ ಯಾವುದು ಚಿಕ್ಕದು ಇದೆ ಅದನ್ನು ಬರೆದುಕೊಳ್ಳೋಣ. ಇದರಲ್ಲಿ ಈ 4 ಸಂಖ್ಯೆಗಳಲ್ಲಿ 20,411 ಚಿಕ್ಕದು ಇದೆ. 20,411. ನೆಕ್ಸ್ಟ್ ಇದಕ್ಕಿಂತ ದೊಡ್ಡದು 30,435, 30,435. ಇದಕ್ಕಿಂತ ದೊಡ್ಡದು 40,623. ಇದಕ್ಕಿಂತ ದೊಡ್ಡದು 70,533. ಇದನ್ನು ನಾವು ಏರಿಕೆ ಕ್ರಮದಲ್ಲಿ ಬರೆದಿದ್ದೇವೆ. ನೆಕ್ಸ್ಟ್ 44,444, 44,044, 40,444, 40,044. ಇದರಲ್ಲಿ ಚಿಕ್ಕದು 40,044. ಈ ಸಂಖ್ಯೆಗಿಂತ ದೊಡ್ಡದು 40,444, ಕಾಮ. ನೆಕ್ಸ್ಟ್ 44,044. ನೆಕ್ಸ್ಟ್ 44,444. ನೆಕ್ಸ್ಟ್ ಮೂರನೆಯದು 63,841, 63,481, 63,148, 63,184. ಇದರಲ್ಲಿ ಚಿಕ್ಕದು 63,148, 63,184, 63,481, 63,841.
ನೆಕ್ಸ್ಟ್ 50,060, 50,500, 55,000, 50,006. ಇದರಲ್ಲಿ ಚಿಕ್ಕದು 50,006. ನೆಕ್ಸ್ಟ್ 50,060. ನೆಕ್ಸ್ಟ್ 50,500. ನೆಕ್ಸ್ಟ್ 55,000. ನೆಕ್ಸ್ಟ್ 20,325, 20,825, 20,302, 20,413. ಇದರಲ್ಲಿ ಚಿಕ್ಕದು 20,302. ನೆಕ್ಸ್ಟ್ ಇದಕ್ಕಿಂತ ದೊಡ್ಡದು 20,325. ಇದಕ್ಕಿಂತ ದೊಡ್ಡದು 20,413. ನೆಕ್ಸ್ಟ್ 20,825. ಪ್ರಶ್ನೆ 9. ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. 23,456, 34,567, 12,345, 45,678. ಈಗ ನಾವು ಇಳಿಕೆ ಕ್ರಮದಲ್ಲಿ ಬರೆಯೋಣ. ಮೊದಲು ನಾವು ಈ ಸಂಖ್ಯೆಗಳಲ್ಲಿ ಯಾವುದು ದೊಡ್ಡದು ಇದೆ ಸಂಖ್ಯೆ ಆ ಸಂಖ್ಯೆಯನ್ನು ಮೊದಲು ಬರೆದುಕೊಳ್ಳೋಣ. ಇಲ್ಲಿ 45,678 ದೊಡ್ಡದು ಇದೆ. ಈ ಸಂಖ್ಯೆಯ ನಂತರ ಇದಕ್ಕಿಂತ ಚಿಕ್ಕದು 34,567. ಈ ಸಂಖ್ಯೆಗಿಂತ ಚಿಕ್ಕದು 23,456. ಈ ಸಂಖ್ಯೆಗಿಂತ ಚಿಕ್ಕದು 12,345. ಈ ಸಂಖ್ಯೆಗಳನ್ನು ನಾವು ಇಳಿಕೆ ಕ್ರಮದಲ್ಲಿ ಬರೆದಿದ್ದೇವೆ. ನೆಕ್ಸ್ಟ್ 40,564, 45,064, 45,604, 40,456. ಈ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ 45,604. ನೆಕ್ಸ್ಟ್ 45,064. ನೆಕ್ಸ್ಟ್ 40,564, 40,456. ಮೂರನೆಯದು 12,344, 12,340, 12,304, 13,244. ಇದರಲ್ಲಿ ದೊಡ್ಡ ಸಂಖ್ಯೆ 13,244, 12,344, 12,340, 12,304. ನೆಕ್ಸ್ಟ್ 77,770, 77,077, 77,777, 70,777. ಇದರಲ್ಲಿ ದೊಡ್ಡ ಸಂಖ್ಯೆ 77,777. ನೆಕ್ಸ್ಟ್ ಇದಕ್ಕಿಂತ ಚಿಕ್ಕದು 77,770. ಇದಕ್ಕಿಂತ ಚಿಕ್ಕದು 77,077, 70,777. ನೆಕ್ಸ್ಟ್ 61,234, 62,134, 21,364, 12,364. ಇದರಲ್ಲಿ ದೊಡ್ಡ ಸಂಖ್ಯೆ 62,134. ನೆಕ್ಸ್ಟ್ 61,234. ನೆಕ್ಸ್ಟ್ 21,364, 12,364. ಪ್ರಶ್ನೆ 10. ಕೆಳಗಿನ ಸಂಖ್ಯೆಗಳನ್ನು ಹೋಲಿಸಿ ಅವುಗಳ ನಡುವಿನ ಜಾಗದಲ್ಲಿ ದೊಡ್ಡದು ಅಥವಾ ಚಿಕ್ಕದು ಚಿಹ್ನೆಯನ್ನು ಬರೆಯಿರಿ. ಇದರಲ್ಲಿ ಒಂದನೆಯದು 52,085, 52,085. ಇದು ಈಕ್ವಲ್ ಸಂಖ್ಯೆಯಾಗಿದೆ, ಹಾಗಾಗಿ ಇಲ್ಲಿ ನೆಕ್ಸ್ಟ್ 46,431, 43,613. ಇಲ್ಲಿ ಈ ಎರಡು ಸಂಖ್ಯೆಗಳಲ್ಲಿ ಈ ಸಂಖ್ಯೆಯು ದೊಡ್ಡದು ಇದೆ.
ನೆಕ್ಸ್ಟ್ 15,662 24,672 ಇಲ್ಲಿ 112 76,312 ಇವೆರಡೂ ಸಂಖ್ಯೆಗಳಲ್ಲಿ ಈ ಸಂಖ್ಯೆಯು ಚಿಕ್ಕದು ಇದೆ. ನೆಕ್ಸ್ಟ್ 81,884 81,365 ಇವೆರಡೂ ಸಂಖ್ಯೆಗಳಲ್ಲಿ ಈ ಸಂಖ್ಯೆಯು ದೊಡ್ಡದು ಇದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.